ಕಿಂಚಿತ್ತೂ ಅಳುಕಿಲ್ಲ ಅನ್ನೋ ರೀತಿಯಲ್ಲಿ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಸಂಪನ್ನವಾಗ್ತಾ ಇದೆ. ಕೋಟ್ಯಾಂತರ ಮಂದಿ ಭಕ್ತರು, ಕೋಟ್ಯಾಂತರ ಮಂದಿ ಸನಾತನ ಧರ್ಮದ ಅನುಯಾಯಿಗಳು ಈ ದಿನವೂ ಕೂಡ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿದ್ರು. ಉಳಿದಿರೋದು 10 ದಿನ ಮಾತ್ರ. ಹೀಗಾಗಿ ಅಸಂಖ್ಯಾತ ಹಿಂದೂಗಳು ಭಾರೀ ಸಂಖ್ಯೆಯಲ್ಲಿ ಪ್ರಯಾಗರಾಜ್ನತ್ತ ಬರ್ತಾ ಇದ್ದಾರೆ. ಸದ್ಯಕ್ಕೆ ಪ್ರಯಾಗ್ರಾಜ್ನ ಪರಿಸ್ಥಿತಿ ಹೇಗಿದೆ? ಪ್ರಯಾಗ್ರಾಜ್ಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ ಜನ ದೆಹಲಿ ರೈಲ್ವೆ ನಿಲ್ದಾಣಕ್ಕೆ ಬಂದಾಗಲೇ ಇಷ್ಟೆಲ್ಲ ಅವಘಡಗಳಾಗೋಯಿತು, ಅಷ್ಟೆಲ್ಲ ರಶ್ ಇತ್ತು. ಇನ್ನು ಪ್ರಯಾಗ್ರಾಜ್ನಲ್ಲಿ ಪರಿಸ್ಥಿತಿ ಹೇಗಿದೆ? ಈಗಲೂ ನಾವು ಹೋಗಬಹುದಾ? ಅಲ್ಲಿನ ಭದ್ರತೆ ಹೇಗಿದೆ? ವ್ಯವಸ್ಥೆಗಳು ಹೇಗಿದೆ? ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಮಹಾಕುಂಭ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಮೇಳ. ಕೋಟಿ ಕೋಟಿ ಜನ ಅನ್ನೋದು ಪ್ರತಿಯೊಬ್ಬರ ಬಾಯಲ್ಲೂ ಸಲೀಸಾಗಿ ಬರುವಂತ ಮಾತಾಗಿ ಬಿಟ್ಟಿದೆ. ಇದಕ್ಕೆ ಕಾರಣ ಮಹಾಕುಂಭ ಮೇಳ. ಹೌದು, 144 ವರ್ಷದ ಬಳಿಕ ಬಂದಿರುವ ಈ ಮಹಾಕುಂಭಕ್ಕೆ ಹಿಂದೂಗಳ ಸುನಾಮಿಯೇ ಅಪ್ಪಳಿಸಿ ಬಿಟ್ಟಿದೆ. ಪುಣ್ಯ ಸ್ನಾನಕ್ಕೆ ಬರೋಬ್ಬರಿ 35 ದಿನಗಳು ಉರುಳಿದೆ. ಇನ್ನು 10 ದಿನ ಮಾತ್ರ ಬಾಕಿ ಇದ್ದು ಕೊನೆ ದಿನಗಳಲ್ಲಿ ಜನ ದಂಡೆತ್ತಿ ಬರ್ತಿದ್ದಾರೆ. ಮಹಾಕುಂಭ ಮೇಳಕ್ಕೆ 10 ದಿನ ಮಾತ್ರ ಬಾಕಿ. ಪ್ರಯಾಗ್ರಾಜ್ಗೆ ಅಪ್ಪಳಿಸಿದ ಹಿಂದೂ ಸುನಾಮಿ. 35 ದಿನ, 51 ಕೋಟಿ ಜನ, ಯುಪಿ ಫುಲ್ ರಶ್ಶೋ. ಎಸ್, ಮಹಾಕುಂಭ ಮೇಳಕ್ಕೆ ಜನರ ದಂಡೆ ಹರಿದು ಬರ್ತಿದೆ. ಫೆಬ್ರವರಿ 26ಕ್ಕೆ ಸಂಪನ್ನಗೊಳ್ಳುವ ಪುಣ್ಯ ಸ್ನಾನಕ್ಕೆ ಕೇವಲ 10 ದಿನ ಮಾತ್ರ ಬಾಕಿ ಇದೆ. ಜನವರಿ 13ನೇ ತಾರೀಕಿನಿಂದ ಆರಂಭಗೊಂಡಿದ್ದ ಈ ಸುನಾಮಿ ಇಂದಿಗೂ ನಿಂತಿಲ್ಲ. ಪ್ರಯಾಗ್ರಾಜ್ಗೆ ಅಕ್ಷರಶಃ ಸನಾತನ ಸುನಾಮಿಯೇ ಬಡಿದಪ್ಪಳಿಸಿದೆ. 35 ದಿನದಲ್ಲಿ 50 ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ರೈಲು, ಫ್ಲೈಟು ಎಲ್ಲವೂ ರಶ್ಶು. ಮಹಾಕುಂಭ ಮೇಳಕ್ಕೆ ದೇಶದ ದಶ ದಿಕ್ಕುಗಳಿಂದಲೂ ಜನರ ಸುನಾಮಿ ಹರಿದು ಬರ್ತಿದೆ. ದೇಶದ ಎಲ್ಲ ರೈಲು ನಿಲ್ದಾಣ, ಏರ್ಪೋರ್ಟ್ಗಳು ಫುಲ್ ರಶ್ ಆಗಿದೆ. ಇನ್ನು 10 ದಿನ ಮಾತ್ರ ಬಾಕಿ ಇರೋದ್ರಿಂದ ಜನರು ತಂಡೋಪತಂಡದಲ್ಲಿ ಆಗಮಿಸುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ನಿನ್ನೆ ರಾತ್ರಿ ದೆಹಲಿಯಲ್ಲಿ ನಡೆದ ಕಾಲ್ತುಳಿತ. ಯುಪಿ ಸರ್ಕಾರದಿಂದ ಮತ್ತಷ್ಟು ಅಲರ್ಟ್. ಈಗಾಗಲೇ ಕಾಲ್ತುಳಿತದಿಂದ ಎಚ್ಚೆತ್ತುಕೊಂಡಿರುವ ಸಿಎಂ ಯೋಗಿ ಅಹಿತಕರ ಘಟನೆ ನಡೆಯದಂತೆ ಪ್ರಯಾಗ್ರಾಜ್ನಲ್ಲಿ ಭಾರಿ ಭದ್ರತೆ ಕೈಗೊಳ್ಳಲಾಗಿದೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಯಾತ್ರಿಕರ ಹರಿವು ಸುನಾಮಿಯ ರೀತಿಯಲ್ಲಿ ಆಗಮಿಸ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರಿದ್ದಾರೆ. ಪೊಲೀಸರು ಬರುವ ಯಾತ್ರಿಕರಿಗೆ ಗೈಡ್ ಮಾಡೋದ್ರ ಜೊತೆಗೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಮೈಕ್ ಅನ್ನ ಹಿಡಿದುಕೊಂಡು ಅನೌನ್ಸ್ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಜನರಿಗೆ ಗೈಡ್ ಮಾಡ್ತಾ ಮೈಕ್ ನಲ್ಲಿ ಅನೌನ್ಸ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀರಿ. ಆ ಮೂಲಕ ಯಾವ ಮಾರ್ಗವಾಗಿ ಹೋಗ್ಬೇಕು, ಯಾವ ಮಾರ್ಗವಾಗಿ ಬರಬೇಕು, ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಯಾವ ಮಾರ್ಗ ಅನ್ನೋದನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ಮೈಕ್ ನಲ್ಲಿ. ಪೊಲೀಸರು ಬೆಳಿಗ್ಗೆಯಿಂದಲೂ ಕೂಡ ಬೀಟ್ ಜಾಸ್ತಿ ಇರೋದ್ರಿಂದಾಗಿ, ಇವತ್ತು ಜನರ ಹರಿವು ಜಾಸ್ತಿ ಇರೋದ್ರಿಂದಾಗಿ ಜನ ಎಲ್ಲಿ ಹೋಗ್ತಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಡೋ ಕೆಲಸದ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಇದ್ದಾರೆ. ಇದೆಲ್ಲವೂ ಕೂಡ ಪ್ರಮುಖವಾದ ಸರ್ಕಲ್ಗಳು. ಅಥವಾ ಇಲ್ಲಿ ಜನ ಹೋಗೋದು ಬರೋದು ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಮತ್ತೆ ಎಲ್ಲಿ ಹೋದ್ರೆ ಎಲ್ಲಿ ಬರಬೇಕು ಅನ್ನೋದೆಲ್ಲ ಗೊತ್ತಾಗೋದಿಲ್ಲ. ಹಾಗಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿ ಒಂದು ಮೂಲೆಯಲ್ಲಿ ಒಬ್ರು ಮೈಕ್ ಹಿಡಿದುಕೊಂಡು ಮಾತಾಡ್ತಾ ಇದ್ರೆ, ಮತ್ತೊಂದು ಮೂಲೆಯಲ್ಲಿ ಮತ್ತೊಬ್ರು ಅಲ್ಲಿ ಮೈಕ್ ಹಿಡಿದುಕೊಂಡು ಮಾತಾಡ್ತಾ ಇದ್ದಾರೆ. ಇವತ್ತು ಭಾನುವಾರ ಸಂಜೆ 4ರ ಹೊತ್ತಿಗೆ ಪ್ರಯಾಗ್ರಾಜ್ಗೆ ಬರೋಬ್ಬರಿ 1.18 ಕೋಟಿ ಜನ ಪುಣ್ಯ ಸ್ನಾನ ಮಾಡಿದ್ದಾರೆ. ಫೆಬ್ರವರಿ 26ಕ್ಕೆ ಮಹಾಕುಂಭ ಸಂಪನ್ನ ಹಿನ್ನೆಲೆ ಜನರ ದಂಡೆ ಹರಿದು ಬರ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಿಂಚಿತ್ತೂ ಅಳುಕಿಲ್ಲ ಅನ್ನೋ ರೀತಿಯಲ್ಲಿ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಸಂಪನ್ನವಾಗ್ತಾ ಇದೆ. ಕೋಟ್ಯಾಂತರ ಮಂದಿ ಭಕ್ತರು, ಕೋಟ್ಯಾಂತರ ಮಂದಿ ಸನಾತನ ಧರ್ಮದ ಅನುಯಾಯಿಗಳು ಈ ದಿನವೂ ಕೂಡ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿದ್ರು. ಉಳಿದಿರೋದು 10 ದಿನ ಮಾತ್ರ. ಹೀಗಾಗಿ ಅಸಂಖ್ಯಾತ ಹಿಂದೂಗಳು ಭಾರೀ ಸಂಖ್ಯೆಯಲ್ಲಿ ಪ್ರಯಾಗರಾಜ್ನತ್ತ ಬರ್ತಾ ಇದ್ದಾರೆ. ಸದ್ಯಕ್ಕೆ ಪ್ರಯಾಗ್ರಾಜ್ನ ಪರಿಸ್ಥಿತಿ ಹೇಗಿದೆ? ಪ್ರಯಾಗ್ರಾಜ್ಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ ಜನ ದೆಹಲಿ ರೈಲ್ವೆ ನಿಲ್ದಾಣಕ್ಕೆ ಬಂದಾಗಲೇ ಇಷ್ಟೆಲ್ಲ ಅವಘಡಗಳಾಗೋಯಿತು, ಅಷ್ಟೆಲ್ಲ ರಶ್ ಇತ್ತು. ಇನ್ನು ಪ್ರಯಾಗ್ರಾಜ್ನಲ್ಲಿ ಪರಿಸ್ಥಿತಿ ಹೇಗಿದೆ? ಈಗಲೂ ನಾವು ಹೋಗಬಹುದಾ? ಅಲ್ಲಿನ ಭದ್ರತೆ ಹೇಗಿದೆ? ವ್ಯವಸ್ಥೆಗಳು ಹೇಗಿದೆ? ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ.
ಮಹಾಕುಂಭ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಮೇಳ. ಕೋಟಿ ಕೋಟಿ ಜನ ಅನ್ನೋದು ಪ್ರತಿಯೊಬ್ಬರ ಬಾಯಲ್ಲೂ ಸಲೀಸಾಗಿ ಬರುವಂತ ಮಾತಾಗಿ ಬಿಟ್ಟಿದೆ. ಇದಕ್ಕೆ ಕಾರಣ ಮಹಾಕುಂಭ ಮೇಳ. ಹೌದು, 144 ವರ್ಷದ ಬಳಿಕ ಬಂದಿರುವ ಈ ಮಹಾಕುಂಭಕ್ಕೆ ಹಿಂದೂಗಳ ಸುನಾಮಿಯೇ ಅಪ್ಪಳಿಸಿ ಬಿಟ್ಟಿದೆ. ಪುಣ್ಯ ಸ್ನಾನಕ್ಕೆ ಬರೋಬ್ಬರಿ 35 ದಿನಗಳು ಉರುಳಿದೆ. ಇನ್ನು 10 ದಿನ ಮಾತ್ರ ಬಾಕಿ ಇದ್ದು ಕೊನೆ ದಿನಗಳಲ್ಲಿ ಜನ ದಂಡೆತ್ತಿ ಬರ್ತಿದ್ದಾರೆ. ಮಹಾಕುಂಭ ಮೇಳಕ್ಕೆ 10 ದಿನ ಮಾತ್ರ ಬಾಕಿ. ಪ್ರಯಾಗ್ರಾಜ್ಗೆ ಅಪ್ಪಳಿಸಿದ ಹಿಂದೂ ಸುನಾಮಿ. 35 ದಿನ 51 ಕೋಟಿ ಜನ, ಯುಪಿ ಫುಲ್ ರಶ್ಶೋ. ಎಸ್, ಮಹಾಕುಂಭ ಮೇಳಕ್ಕೆ ಜನರ ದಂಡೆ ಹರಿದು ಬರ್ತಿದೆ. ಫೆಬ್ರವರಿ 26ಕ್ಕೆ ಸಂಪನ್ನಗೊಳ್ಳುವ ಪುಣ್ಯ ಸ್ನಾನಕ್ಕೆ ಕೇವಲ 10 ದಿನ ಮಾತ್ರ ಬಾಕಿ ಇದೆ. ಜನವರಿ 13ನೇ ತಾರೀಕಿನಿಂದ ಆರಂಭಗೊಂಡಿದ್ದ ಈ ಸುನಾಮಿ ಇಂದಿಗೂ ನಿಂತಿಲ್ಲ. ಪ್ರಯಾಗ್ರಾಜ್ಗೆ ಅಕ್ಷರಶಃ ಸನಾತನ ಸುನಾಮಿಯೇ ಬಡಿದಪ್ಪಳಿಸಿದೆ. 35 ದಿನದಲ್ಲಿ 50 ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ರೈಲು, ಫ್ಲೈಟು ಎಲ್ಲವೂ ರಶ್ಶೋ. ಮಹಾಕುಂಭ ಮೇಳಕ್ಕೆ ದೇಶದ ದಶ ದಿಕ್ಕುಗಳಿಂದಲೂ ಜನರ ಸುನಾಮಿ ಹರಿದು ಬರ್ತಿದೆ. ದೇಶದ ಎಲ್ಲಾ ರೈಲು ನಿಲ್ದಾಣ, ಏರ್ಪೋರ್ಟ್ಗಳು ಫುಲ್ ರಶ್ ಆಗಿದೆ. ಇನ್ನು 10 ದಿನ ಮಾತ್ರ ಬಾಕಿ ಇರೋದ್ರಿಂದ ಜನರು ತಂಡೋಪತಂಡದಲ್ಲಿ ಆಗಮಿಸುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ನಿನ್ನೆ ರಾತ್ರಿ ದೆಹಲಿಯಲ್ಲಿ ನಡೆದ ಕಾಲ್ತುಳಿತ. ಯುಪಿ ಸರ್ಕಾರದಿಂದ ಮತ್ತಷ್ಟು ಅಲರ್ಟ್. ಈಗಾಗಲೇ ಕಾಲ್ತುಳಿತದಿಂದ ಎಚ್ಚೆತ್ತುಕೊಂಡಿರುವ ಸಿಎಂ ಯೋಗಿ ಅಹಿತಕರ ಘಟನೆ ನಡೆಯದಂತೆ ಪ್ರಯಾಗ್ರಾಜ್ನಲ್ಲಿ ಭಾರಿ ಭದ್ರತೆ ಕೈಗೊಳ್ಳಲಾಗಿದೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಯಾತ್ರಿಕರ ಹರಿವು ಸುನಾಮಿಯ ರೀತಿಯಲ್ಲಿ ಆಗಮಿಸ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರಿದ್ದಾರೆ. ಪೊಲೀಸರು ಬರುವ ಯಾತ್ರಿಕರಿಗೆ ಗೈಡ್ ಮಾಡೋದ್ರ ಜೊತೆಗೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಮೈಕ್ ಅನ್ನ ಹಿಡಿದುಕೊಂಡು ಅನೌನ್ಸ್ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಜನರಿಗೆ ಗೈಡ್ ಮಾಡ್ತಾ ಮೈಕ್ ನಲ್ಲಿ ಅನೌನ್ಸ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀರಿ. ಆ ಮೂಲಕ ಯಾವ ಮಾರ್ಗವಾಗಿ ಹೋಗ್ಬೇಕು, ಯಾವ ಮಾರ್ಗವಾಗಿ ಬರಬೇಕು, ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಯಾವ ಮಾರ್ಗ ಅನ್ನೋದನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ಮೈಕ್ ನಲ್ಲಿ. ಪೊಲೀಸರು ಬೆಳಿಗ್ಗೆಯಿಂದಲೂ ಕೂಡ ಬೀಟ್ ಜಾಸ್ತಿ ಇರೋದ್ರಿಂದಾಗಿ, ಇವತ್ತು ಜನರ ಹರಿವು ಜಾಸ್ತಿ ಇರೋದ್ರಿಂದಾಗಿ ಜನ ಎಲ್ಲಿ ಹೋಗ್ತಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಡೋ ಕೆಲಸದ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರಿದ್ದಾರೆ. ಇದೆಲ್ಲವೂ ಕೂಡ ಪ್ರಮುಖವಾದ ಸರ್ಕಲ್ಗಳು. ಅಥವಾ ಇಲ್ಲಿ ಜನ ಹೋಗೋದು ಬರೋದು ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಮತ್ತೆ ಎಲ್ಲಿ ಹೋದ್ರೆ ಎಲ್ಲಿ ಬರಬೇಕು ಅನ್ನೋದೆಲ್ಲ ಗೊತ್ತಾಗೋದಿಲ್ಲ. ಹಾಗಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿ ಒಂದು ಮೂಲೆಯಲ್ಲಿ ಒಬ್ರು ಮೈಕ್ ಹಿಡಿದುಕೊಂಡು ಮಾತಾಡ್ತಾ ಇದ್ರೆ, ಮತ್ತೊಂದು ಮೂಲೆಯಲ್ಲಿ ಮತ್ತೊಬ್ರು ಅಲ್ಲಿ ಮೈಕ್ ಹಿಡಿದುಕೊಂಡು ಮಾತಾಡ್ತಾ ಇದ್ದಾರೆ. ಇವತ್ತು ಭಾನುವಾರ ಸಂಜೆ 4ರ ಹೊತ್ತಿಗೆ ಪ್ರಯಾಗ್ರಾಜ್ಗೆ ಬರೋಬ್ಬರಿ 1.18 ಕೋಟಿ ಜನ ಪುಣ್ಯ ಸ್ನಾನ ಮಾಡಿದ್ದಾರೆ. ಫೆಬ್ರವರಿ 26ಕ್ಕೆ ಮಹಾಕುಂಭ ಸಂಪನ್ನ ಹಿನ್ನೆಲೆ ಜನರ ದಂಡೆ ಹರಿದು ಬರ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಿಂಚಿತ್ತೂ ಅಳುಕಿಲ್ಲ ಅನ್ನೋ ರೀತಿಯಲ್ಲಿ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ಸಂಪನ್ನವಾಗ್ತಾ ಇದೆ. ಕೋಟ್ಯಾಂತರ ಮಂದಿ ಭಕ್ತರು, ಕೋಟ್ಯಾಂತರ ಮಂದಿ ಸನಾತನ ಧರ್ಮದ ಅನುಯಾಯಿಗಳು ಈ ದಿನವೂ ಕೂಡ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿದ್ರು. ಉಳಿದಿರೋದು 10 ದಿನ ಮಾತ್ರ. ಹೀಗಾಗಿ ಅಸಂಖ್ಯಾತ ಹಿಂದೂಗಳು ಭಾರೀ ಸಂಖ್ಯೆಯಲ್ಲಿ ಪ್ರಯಾಗರಾಜ್ನತ್ತ ಬರ್ತಾ ಇದ್ದಾರೆ. ಸದ್ಯಕ್ಕೆ ಪ್ರಯಾಗ್ರಾಜ್ನ ಪರಿಸ್ಥಿತಿ ಹೇಗಿದೆ? ಪ್ರಯಾಗ್ರಾಜ್ಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ ಜನ ದೆಹಲಿ ರೈಲ್ವೆ ನಿಲ್ದಾಣಕ್ಕೆ ಬಂದಾಗಲೇ ಇಷ್ಟೆಲ್ಲ ಅವಘಡಗಳಾಗೋಯ್ತು, ಅಷ್ಟೆಲ್ಲ ರಶ್ ಇತ್ತು. ಇನ್ನು ಪ್ರಯಾಗ್ರಾಜ್ನಲ್ಲಿ ಪರಿಸ್ಥಿತಿ ಹೇಗಿದೆ? ಈಗಲೂ ನಾವು ಹೋಗಬಹುದಾ? ಅಲ್ಲಿನ ಭದ್ರತೆ ಹೇಗಿದೆ? ವ್ಯವಸ್ಥೆಗಳು ಹೇಗಿದೆ? ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಮಹಾಕುಂಭ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಮೇಳ. ಕೋಟಿ ಕೋಟಿ ಜನ ಅನ್ನೋದು ಪ್ರತಿಯೊಬ್ಬರ ಬಾಯಲ್ಲೂ ಸಲೀಸಾಗಿ ಬರುವಂತ ಮಾತಾಗಿ ಬಿಟ್ಟಿದೆ. ಇದಕ್ಕೆ ಕಾರಣ ಮಹಾಕುಂಭ ಮೇಳ. ಹೌದು, 144 ವರ್ಷದ ಬಳಿಕ ಬಂದಿರುವ ಈ ಮಹಾಕುಂಭಕ್ಕೆ ಹಿಂದೂಗಳ ಸುನಾಮಿಯೇ ಅಪ್ಪಳಿಸಿ ಬಿಟ್ಟಿದೆ. ಪುಣ್ಯ ಸ್ನಾನಕ್ಕೆ ಬರೋಬ್ಬರಿ 35 ದಿನಗಳು ಉರುಳಿದೆ. ಇನ್ನು 10 ದಿನ ಮಾತ್ರ ಬಾಕಿ ಇದ್ದು ಕೊನೆ ದಿನಗಳಲ್ಲಿ ಜನ ದಂಡೆತ್ತಿ ಬರ್ತಿದ್ದಾರೆ. ಮಹಾಕುಂಭ ಮೇಳಕ್ಕೆ 10 ದಿನ ಮಾತ್ರ ಬಾಕಿ. ಪ್ರಯಾಗ್ರಾಜ್ಗೆ ಅಪ್ಪಳಿಸಿದ ಹಿಂದೂ ಸುನಾಮಿ. 35 ದಿನ 51 ಕೋಟಿ ಜನ, ಯುಪಿ ಫುಲ್ ರಶ್ಶೋ.
ಎಸ್, ಮಹಾಕುಂಭಮೇಳಕ್ಕೆ ಜನರ ದಂಡೆ ಹರಿದು ಬರ್ತಿದೆ. ಫೆಬ್ರವರಿ 26ಕ್ಕೆ ಸಂಪನ್ನಗೊಳ್ಳುವ ಪುಣ್ಯ ಸ್ನಾನಕ್ಕೆ ಕೇವಲ 10 ದಿನ ಮಾತ್ರ ಬಾಕಿ ಇದೆ. ಜನವರಿ 13ನೇ ತಾರೀಕಿನಿಂದ ಆರಂಭಗೊಂಡಿದ್ದ ಈ ಸುನಾಮಿ ಇಂದಿಗೂ ನಿಂತಿಲ್ಲ. ಪ್ರಯಾಗ್ರಾಜ್ಗೆ ಅಕ್ಷರಶಃ ಸನಾತನ ಸುನಾಮಿಯೇ ಬಡಿದಪ್ಪಳಿಸಿದೆ. 35 ದಿನದಲ್ಲಿ 50 ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ರೈಲು, ಫ್ಲೈಟು ಎಲ್ಲವೂ ರಶ್ಶು. ಮಹಾಕುಂಭಮೇಳಕ್ಕೆ ದೇಶದ ದಶ ದಿಕ್ಕುಗಳಿಂದಲೂ ಜನರ ಸುನಾಮಿ ಹರಿದು ಬರ್ತಿದೆ. ದೇಶದ ಎಲ್ಲ ರೈಲು ನಿಲ್ದಾಣ, ಏರ್ಪೋರ್ಟ್ಗಳು ಫುಲ್ ರಶ್ ಆಗಿದೆ. ಇನ್ನು 10 ದಿನ ಮಾತ್ರ ಬಾಕಿ ಇರೋದ್ರಿಂದ ಜನರು ತಂಡೋಪತಂಡದಲ್ಲಿ ಆಗಮಿಸುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ನಿನ್ನೆ ರಾತ್ರಿ ದೆಹಲಿಯಲ್ಲಿ ನಡೆದ ಕಾಲ್ತುಳಿತ. ಯುಪಿ ಸರ್ಕಾರದಿಂದ ಮತ್ತಷ್ಟು ಅಲರ್ಟ್. ಈಗಾಗಲೇ ಕಾಲ್ತುಳಿತದಿಂದ ಎಚ್ಚೆತ್ತುಕೊಂಡಿರುವ ಸಿಎಂ ಯೋಗಿ ಅಹಿತಕರ ಘಟನೆ ನಡೆಯದಂತೆ ಪ್ರಯಾಗ್ರಾಜ್ನಲ್ಲಿ ಭಾರಿ ಭದ್ರತೆ ಕೈಗೊಳ್ಳಲಾಗಿದೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಯಾತ್ರಿಕರ ಹರಿವು ಸುನಾಮಿಯ ರೀತಿಯಲ್ಲಿ ಆಗಮಿಸ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರಿದ್ದಾರೆ. ಪೊಲೀಸರು ಬರುವ ಯಾತ್ರಿಕರಿಗೆ ಗೈಡ್ ಮಾಡೋದ್ರ ಜೊತೆಗೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಮೈಕ್ ಅನ್ನ ಹಿಡಿದುಕೊಂಡು ಅನೌನ್ಸ್ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಜನರಿಗೆ ಗೈಡ್ ಮಾಡ್ತಾ ಮೈಕ್ ನಲ್ಲಿ ಅನೌನ್ಸ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀರಿ. ಆ ಮೂಲಕ ಯಾವ ಮಾರ್ಗವಾಗಿ ಹೋಗ್ಬೇಕು, ಯಾವ ಮಾರ್ಗವಾಗಿ ಬರಬೇಕು, ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಯಾವ ಮಾರ್ಗ ಅನ್ನೋದನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ಮೈಕ್ ನಲ್ಲಿ. ಪೊಲೀಸರು ಬೆಳಿಗ್ಗೆಯಿಂದಲೂ ಕೂಡ ಬೀಟ್ ಜಾಸ್ತಿ ಇರೋದ್ರಿಂದಾಗಿ, ಇವತ್ತು ಜನರ ಹರಿವು ಜಾಸ್ತಿ ಇರೋದ್ರಿಂದಾಗಿ ಜನ ಎಲ್ಲಿ ಹೋಗ್ತಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಡೋ ಕೆಲಸದ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರಿದ್ದಾರೆ. ಇದೆಲ್ಲವೂ ಕೂಡ ಪ್ರಮುಖವಾದ ಸರ್ಕಲ್ಗಳು. ಅಥವಾ ಇಲ್ಲಿ ಜನ ಹೋಗೋದು ಬರೋದು ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಮತ್ತೆ ಎಲ್ಲಿ ಹೋದ್ರೆ ಎಲ್ಲಿ ಬರಬೇಕು ಅನ್ನೋದೆಲ್ಲ ಗೊತ್ತಾಗೋದಿಲ್ಲ. ಹಾಗಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿ ಒಂದು ಮೂಲೆಯಲ್ಲಿ ಒಬ್ರು ಮೈಕ್ ಹಿಡಿದುಕೊಂಡು ಮಾತಾಡ್ತಾ ಇದ್ರೆ, ಮತ್ತೊಂದು ಮೂಲೆಯಲ್ಲಿ ಮತ್ತೊಬ್ರು ಅಲ್ಲಿ ಮೈಕ್ ಹಿಡಿದುಕೊಂಡು ಮಾತಾಡ್ತಾ ಇದ್ದಾರೆ. ಇವತ್ತು ಭಾನುವಾರ ಸಂಜೆ 4ರ ಹೊತ್ತಿಗೆ ಪ್ರಯಾಗ್ರಾಜ್ಗೆ ಬರೋಬ್ಬರಿ 1.18 ಕೋಟಿ ಜನ ಪುಣ್ಯ ಸ್ನಾನ ಮಾಡಿದ್ದಾರೆ. ಫೆಬ್ರವರಿ 26ಕ್ಕೆ ಮಹಾಕುಂಭ ಸಂಪನ್ನ ಹಿನ್ನೆಲೆ ಜನರ ದಂಡೆ ಹರಿದು ಬರ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.